ಶ್ರೀಮತೆ ರಾಮಾನುಜಾಯ ನಮಃ. ಭಗವಂತನ ಕೃಪೆಯಿಂದ ನಮ್ಮ ಪಾಡ್ಕಾಸ್ಟ್ ಎಂದು 200ನೇ ಸಂಚಿಕೆಯನ್ನು ತಲುಪಿದೆ. ನಮ್ಮ ಜೊತೆ ಈ ಪ್ರಯಾಣದಲ್ಲಿ ಜೊತೆಯಾಗಿದ್ದ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಈ ವಿಶೇಷ ಸಂಚಿಕೆಯಲ್ಲಿ ವಿಷ್ಣು ಸಹಸ್ರನಾಮದ 200ನೆಯ ತಿರುನಾಮವಾದ ಅಮೃತ್ಯುಹು ಬಗ್ಗೆ ತಿಳಿದುಕೊಳ್ಳೋಣ. ವೇದವ್ಯಾಸರು ನರಸಿಂಹ ಭಗವಂತನ 11 ದಿವ್ಯ ಗುಣಗಳನ್ನು ಒಂದೇ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ. ಅಮೃತ್ಯು ಸರ್ವದೃಕ್ ಸಿಂಹ ಸಂದಾತ ಸಂಧಿಮಾನ್ ಸ್ಥಿರಃ ಅಜೋ ದುರ್ಮರ್ಷಣ ಶಾಸ್ತ್ರ ವಿಶ್ರುತಾತ್ಮ ಸುರಾರಿಹ. ಒಮ್ಮೆ ಹಿರಣ್ಯಕಶಿಪುವು ತನ್ನ ಮಗ ಪ್ರಹ್ಲಾದನನ್ನು ಗುರುಕುಲಕ್ಕೆ ಕಳುಹಿಸಿದನು. ಅಲ್ಲಿ ಚಂದ ಮತ್ತು ಮರ್ಕ ಎಂಬ 2 ಅಸುರರು ಅವನಿಗೆ ಗುರುಗಳಾಗಿದ್ದರು. ಅವರು ಅಸುರರ ಗುರು ಶುಕ್ರಾಚಾರ್ಯರ ಶಿಷ್ಯರಾಗಿದ್ದರು. ಅವರು ಪ್ರಹ್ಲಾದನಿಗೆ ತನ್ನ ಬಗ್ಗೆ ಮಾತ್ರ ಯೋಚಿಸಬೇಕು, ಬೇರೆಯವರ ಬಗ್ಗೆ ಕಾಳಜಿ ವಹಿಸಬಾರದು. ಹಿರಣ್ಯಕಶಿಪುವೇ ಪರಮೇಶ್ವರನು ಎಂದು ನಂಬಬೇಕು ಮತ್ತು ಹಿರಣ್ಯಾಯ ನಮಃ ಎಂದೇ ಜಪಿಸಬೇಕು ಎಂದು ಬೋಧಿಸಿದರು. ಆದರೆ ಗುರುಕುಲದ ಶಿಕ್ಷಣ ಮುಗಿದ ನಂತರ ಪ್ರಹ್ಲಾದನು ಮನೆಗೆ ಹಿಂದಿರುಗುವಾಗಲೂ ನಾರಾಯಣ ನಾರಾಯಣ ಎಂದು ಭಗವಂತನ ತಿರುನಾಮಗಳನ್ನು ಜಪಿಸುತ್ತಲೇ ಬಂದನು. ಇದನ್ನು ಕೇಳಿದ ಹಿರಣ್ಯಕಶಿಪುವು ಕೋಪದಿಂದ, ಇದೇನು, ನನ್ನ ಮಗ ನಾರಾಯಣ ನಾರಾಯಣ ಎಂದು ಜಪಿಸುತ್ತಿದ್ದಾನೆ. ಈ ನಾರಾಯಣ ಯಾರು? ಇವನು ನನ್ನನ್ನೇ ಪೂಜಿಸಿ ಹಿರಣ್ಯಾಯ ನಮಃ ಎಂದೇ ಹೇಳಬೇಕು. ಆದರೆ ಇವನು ನಾರಾಯಣನ ಜಪವನ್ನು ಮಾಡುತ್ತಿದ್ದಾನೆ. ಇವನನ್ನು ಅಸುರರ ಬಳಿಗೆ ಕರೆದುಕೊಂಡು ಹೋಗಿ ಅವರು ಇವನನ್ನು ಕೊಂದು ಬಿಡಲಿ ಎಂದು ತನ್ನ ಸೈನಿಕರಿಗೆ ಆದೇಶಿಸಿದನು. ಅಸುರರು ಈಟಿ ಮತ್ತು ಕತ್ತಿಗಳಿಂದ ಪ್ರಹ್ಲಾದನನ್ನು ಕೊಲ್ಲಲು ಪ್ರಯತ್ನಿಸಿದರು. ಆದರೆ ಪ್ರಹ್ಲಾದನು ಮಾತ್ರ ನಾರಾಯಣ ನಾರಾಯಣ ಎಂದು ಜಪಿಸುತ್ತಾ ಭಗವಂತನ ಧ್ಯಾನದಲ್ಲಿ ಮಗ್ನನಾಗಿದ್ದನು. ಅವನಿಗೆ ಏನೂ ಆಗಲಿಲ್ಲ. ಬದಲಾಗಿ ಆ ಆಯುಧಗಳೇ ತಿರುಗಿ ಅಸುರರನ್ನೇ ಗಾಯಗೊಳಿಸಿದವು. ಇದನ್ನು ನೋಡಿ ಹಿರಣ್ಯಕಶಿಪುವಿಗೆ ಬಹಳ ಆಶ್ಚರ್ಯವಾಯಿತು. ಕೋಪಗೊಂಡ ಆನೆಗಳನ್ನು ಬಿಡಿ, ಅವು ಇವನನ್ನು ತುಳಿದುಕೊಳ್ಳಲಿ ಎಂದನು. ಆದರೆ ಪ್ರಹ್ಲಾದನು ಎಂದಿನಂತೆ ನಾರಾಯಣ ನಾರಾಯಣ ಎಂದು ಜಪಿಸುತ್ತಲೇ ಇದ್ದನು. ಅವನಿಗೆ ಏನೂ ಆಗಲಿಲ್ಲ. ಬದಲಾಗಿ ಆನೆಗಳ ಕಾಲುಗಳೇ ಮುರಿದು ಹೋದವು. ನಂತರ ಹಿರಣ್ಯಕಶಿಪುವು ಪ್ರಹ್ಲಾದನನ್ನು ಬೆಂಕಿಯೊಳಗೆ ಹಾಕಿಸಿದನು. ಪ್ರಹ್ಲಾದನು ಆಗಲೂ ನಾರಾಯಣ ನಾರಾಯಣ ಎಂದು ಜಪಿಸುತ್ತಲೇ ಇದ್ದನು. ಅವನಿಗೆ ಬೆಂಕಿಯ ಬಿಸಿಯೇ ಗೊತ್ತಾಗಲಿಲ್ಲ. ಬೆಂಕಿ ಆರಿದ ನಂತರ ಅವನು ಯಾವುದೇ ಗಾಯವಿಲ್ಲದೆ ಹೊರಗೆ ಬಂದನು. ಇದರಿಂದ ಇನ್ನಷ್ಟು ಕೋಪಗೊಂಡ ಹಿರಣ್ಯಕಶಿಪುವು ಚಂದ ಮತ್ತು ಮರ್ಕರನ್ನು ಕರೆದು, ಈ ಹುಡುಗನಿಗೆ ವಿಷ ಕೊಡಿ ಎಂದನು. ಅವರು ಪ್ರಹ್ಲಾದನಿಗೆ ವಿಷ ಕುಡಿಯಲು ಕೊಟ್ಟರು. ಆದರೂ ಪ್ರಹ್ಲಾದನು ನಾರಾಯಣ ನಾರಾಯಣ ಎಂದು ಜಪಿಸುತ್ತಾ ವಿಷವನ್ನು ಕುಡಿದನು. ಆದರೆ ಆ ವಿಷವು ಅವನಿಗೆ ಏನೂ ಮಾಡಲಿಲ್ಲ. ಕೊನೆಗೆ ಹಿರಣ್ಯಕಶಿಪುವು ಪ್ರಹ್ಲಾದನನ್ನು ಬೆಟ್ಟದ ಮೇಲಿಂದ ಕೆಳಕ್ಕೆ ತಳ್ಳಿದನು. ಪ್ರಹ್ಲಾದನು ಆಗಲೂ ನಾರಾಯಣ ನಾರಾಯಣ ಎಂದು ಜಪಿಸುತ್ತಿದ್ದನು. ಅದೇ ಕ್ಷಣದಲ್ಲಿ ಭಗವಂತನು ಅವನನ್ನು ತನ್ನ ತೋಳುಗಳಲ್ಲಿ ಹಿಡಿದು ರಕ್ಷಿಸಿದನು. ಹಿರಣ್ಯಕಶಿಪುವು ತನ್ನ ಮಗನನ್ನು ಕೊಲ್ಲಲು ಎಷ್ಟೇ ಪ್ರಯತ್ನ ಮಾಡಿದರೂ ಯಾವುದೂ ಫಲಿಸಲಿಲ್ಲ. ಏಕೆಂದರೆ ಅಮೃತ್ಯುಹು ಎಂಬ ತಿರುನಾಮವನ್ನು ಹೊಂದಿರುವ ನರಸಿಂಹ ಭಗವಂತನ ಸಂಪೂರ್ಣ ಕೃಪೆ ಪ್ರಹ್ಲಾದನ ಮೇಲಿತ್ತು. ನರಸಿಂಹ ಭಗವಂತನ ಪ್ರಸಿದ್ಧ ಶ್ಲೋಕ ಹೀಗಿದೆ: ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ. ಈ ಶ್ಲೋಕದ ಅರ್ಥ, ಉಗ್ರ ಸ್ವರೂಪನು ಪರಾಕ್ರಮಶಾಲಿಯು ಮಹಾವಿಷ್ಣುವು ಆದ ನರಸಿಂಹನಿಗೆ ನಾನು ನಮಸ್ಕರಿಸುತ್ತೇನೆ. ಅವನು ಅಧರ್ಮಿಗಳಿಗೆ ಭಯಂಕರನು, ಆದರೆ ಭಕ್ತರಿಗೆ ಮಂಗಳಕರನು. ಮರಣದ ದೇವನಿಗೂ ಮರಣನಾಗಿರುವ ಭಗವಂತನಿಗೆ ನಾನು ಶರಣಾಗುತ್ತೇನೆ. ಮೃತ್ಯು ಎಂದರೆ ಮರಣ. ಆದ್ದರಿಂದ ಅಮೃತ್ಯುಹು ಎಂದರೆ ಮರಣವನ್ನೇ ಜಯಿಸಿದವನು ಅಥವಾ ಮರಣಕ್ಕೂ ಮರಣನಾದವನು ಎಂದು ಅರ್ಥ. ನಾವು ಪ್ರತಿದಿನ ಅಮೃತ್ಯವೇ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅಕಾಲ ಮರಣದಿಂದ ಕಾಪಾಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.